ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿ.ಕಾಮ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ನಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋ ಚಾಪ್ಟರ್ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ EPS ಹಾಗೆ ಲಿವರೇಜಸ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ EPS ಹಾಗೆ ಲಿವರೇಜಸ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಫಸ್ಟು ನೀವು ಈ ಫಾರ್ಮ್ಯಾಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರ್ಮ್ಯಾಟ್ ಏನು ಅಂತಂದರೆ, ಸೇಲ್ಸಿಂದ ಒಂದಷ್ಟು ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಆ ಎಕ್ಸ್ಪೆನ್ಸಸ್ಸನ್ನು ಯಾವ ಆರ್ಡ್ರಲ್ಲಿ ಲೆಸ್ ಮಾಡಬೇಕು ಅಂತಂದರೆ, ಒಂದು ಕೋಡ್ ವರ್ಡ್ ಇದೆ VFITP, ಇದೇ ಆರ್ಡ್ರಲ್ಲಿ ಲೆಸ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ವಿ ಫಾರ್ ವೇರಿಯಬಲ್ ಕಾಸ್ಟ್. ಸೇಲ್ಸಲ್ಲಿ ಫಸ್ಟ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಬೇಕು. ದೆನ್ ಎಫ್ ಫಾರ್ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಬೇಕು. ದೆನ್ ಐ ಫಾರ್ ಇಂಟ್ರೆಸ್ಟ್ ಲೆಸ್ ಮಾಡಬೇಕು. ದೆನ್ ಟಿ ಫಾರ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. P ಫಾರ್ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಬೇಕು. ಸೊ ಇಷ್ಟನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗುತ್ತೆ. ಸೊ ಏನೇನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅಂತಂದರೆ, EPS ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. EPSಗೆ ಫಾರ್ಮುಲಾ ಏನು ಅಂತಂದರೆ, ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ದೆನ್ ಲಿವರೇಜಸ್ಸಲ್ಲಿ 3 ಲಿವರೇಜ್ ಇದೆ: ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಆಪರೇಟಿಂಗ್ ಲಿವರೇಜಿಗೆ ಫಾರ್ಮುಲಾ ಏನು ಅಂತಂದರೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಫಿನಾನ್ಷಿಯಲ್ ಲಿವರೇಜಿಗೆ EBIT ಡಿವೈಡೆಡ್ ಬೈ EBT. ಕಂಬೈನ್ಡ್ ಲಿವರೇಜಿಗೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಒಂದೆರಡು ಇಂಪಾರ್ಟೆಂಟ್ ನೋಟ್ಸ್ ಬರೆದಿದ್ದೀನಿ. ಸೊ ಇವಿಷ್ಟು ಫಾರ್ಮೇಟ್ ಈ ಥರದಲ್ಲಿದೆ, ಫಾರ್ಮುಲಾ ಈ ಥರದಲ್ಲಿದೆ. ಸೊ ಇಷ್ಟನ್ನು ನೀಟಾಗಿ ಬರ್ಕೊಳ್ಳಿ. ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನೀಗ ತಿಳಿಸಿಕೊಡ್ತೀನಿ. ನೋಡಿ, ಕ್ವಶನ್ ಈ ಥರದಲ್ಲಿದೆ. ಸೊ ಈ ಥರದ ಪ್ರಾಬ್ಲಮನ್ನು ನಿಮಗೆ 10 or 15 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ ಪ್ರಾಬ್ಲಮ್ನ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್, ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಫಿನಾನ್ಷಿಯಲ್ ಲಿವರೇಜ್, ಆಪರೇಟಿಂಗ್ ಲಿವರೇಜ್, ಕಂಬೈನ್ಡ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ನಾನಲ್ಲಿ ಪರ್ಟಿಕ್ಯುಲರ್ಸ್ ಒಂದು ಅಮೌಂಟ್ ಕಾಲಮ್ ಹಾಕೊಂಡಿದ್ದೀನಿ. ಫಸ್ಟು ಸೇಲ್ಸನ್ನು ಬರೀಬೇಕು. ಸೇಲ್ಸನ್ನು ಡೈರೆಕ್ಟಾಗಿ ಬೇಕಾದರೂ ಕೊಟ್ಟಿರ್ಬೋದು, ಇಲ್ಲ ಅಂತಂದರೆ ನೀವೇ ಫೈಂಡ್ ಔಟ್ ಮಾಡೋ ಹಾಕಬೇಕಾದ್ರೂ ಕೊಟ್ಟಿರ್ಬೋದು. ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಸೇಲ್ಸ್ 4,50,000 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೇಲ್ಸ್ 4,50,000. ಸೊ ಇಂಡೈರೆಕ್ಟಾಗಿ ಹೇಗೆ ಕೊಡ್ಬೋದು ಅಂತಂದರೆ, ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿರ್ತಾರೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾರೆ. ಕಂಪನಿಯಲ್ಲಿ 3,00,000 ಯೂನಿಟ್ಸ್ ಇದೆ, ಒಂದು ಯೂನಿಟಿಗೆ ₹5. ಅವಾಗ ನೀವು ಏನು ಮಾಡಬೇಕು? 3,00,000 ಇಂಟು ₹5. ನಂಬರ್ ಆಫ್ ಯೂನಿಟ್ಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ರೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಬಟ್ ಈಗ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಬರೆದಿದ್ದೀನಿ. ಸೊ ಸೇಲ್ಸಲ್ಲಿ ಏನೇನನ್ನು ಲೆಸ್ ಮಾಡಬೇಕು ಅಂತಂದರೆ, ನಾನು ಈಗಷ್ಟೇ ಕೋಡ್ ವರ್ಡ್ ಹೇಳಿದ್ದೆ, VFITP. ಇದೇ ಆರ್ಡರಲ್ಲಿ ಲೆಸ್ ಮಾಡಬೇಕು. ಫಸ್ಟು ವಿ ಅಂದರೆ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಬೇಕು. ಲೆಸ್ ವೇರಿಯೇಬಲ್ ಕಾಸ್ಟ್. ವೇರಿಯೇಬಲ್ ಕಾಸ್ಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 90,000 ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ವೇರಿಯೇಬಲ್ ಕಾಸ್ಟನ್ನ ಲೆಸ್ ಮಾಡಿದಾಗ ಬರುವಂಥ ಆನ್ಸರು ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಒಂದು ಕಂಪನಿಯ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅವರ ಎಕ್ಸ್ಪೆನ್ಸಸ್ ಎಲ್ಲ, ಸೇಲ್ಸಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಫಸ್ಟು ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಿದ್ವಿ, ಬರುವಂಥ ಆನ್ಸರ್ ಕಾಂಟ್ರಿಬ್ಯೂಷನ್. 4,50,000ಅಲ್ಲಿ 4,50,000 ಮೈನಸ್ 90,000 ಮಾಡಿದಾಗ ಬರುವಂಥ ಆನ್ಸರ್ 3,60,000. ನೆಕ್ಸ್ಟ್ ಎಫ್ ಫಾರ್ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಬೇಕು. ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 40,000. ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ EBIT. 3,60,000 ಮೈನಸ್ 40,000 ಅಂತಂದರೆ 3,20,000 ಬರುತ್ತೆ. ಸೊ ಇಲ್ಲಿ EBIT ಅಂತಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. EBIT ಸ್ಟ್ಯಾಂಡ್ಸ್ ಫಾರ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇಲ್ಲಿರೋ ಆರ್ಡ್ರಲ್ಲೇ ಲೆಸ್ ಮಾಡಿದ್ರೆ ಆಯಿತು. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಫಸ್ಟು ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು, ಮತ್ತು ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ಆಯಿತು. ನೋಡಿ, VFITP ಫಸ್ಟು ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರಿ, ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ರಿ. ನೆಕ್ಸ್ಟು EBIT ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಲೆಸ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 20,000 ಇಂಟ್ರೆಸ್ಟ್ ಅಮೌಂಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 3,20,000ಇಂದ 20,000ಅನ್ನು ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 3,00,000 ಆಗುತ್ತೆ. EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಲ್ಲಿ ಇಂಟ್ರೆಸ್ಟ್ ಹೋದರೆ ಬರುವಂಥ ಆನ್ಸರ್ EBT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಲೆಸ್ EBIT ಆಯಿತು. ನೋಡಿ, ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿ ಆಯಿತು, ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿ ಆಯಿತು, ಇಂಟ್ರೆಸ್ಟನ್ನು ಲೆಸ್ ಮಾಡಿ ಆಯಿತು,
ಟಿ ಅಂದರೆ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಟ್ಯಾಕ್ಸನ್ನು ಪರ್ಸೆಂಟೇಜಲ್ಲಿ ಬೇಕಾದರೂ ಕೊಡ್ಬೋದು, ಡೈರೆಕ್ಟಾಗಿ ಅಮೌಂಟ್ ಬೇಕಾದರೂ ಕೊಡ್ಬೋದು. ಬಟ್ ಈ ಪ್ರಾಬ್ಲಮ್ನಲ್ಲಿ ಟ್ಯಾಕ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ, ಹಾಗಾಗಿ ಟ್ಯಾಕ್ಸನ್ನು ಲೆಸ್ ಮಾಡೋದು ಬೇಡ. ಬರೋವಂಥ ಆನ್ಸರ್ EAT ಆಗುತ್ತೆ. ಏನಕ್ಕೆ ಟ್ಯಾಕ್ಸ್ ಲೆಸ್ ಮಾಡಲಿಲ್ಲ ಅಂತಂದರೆ ಟ್ಯಾಕ್ಸನ್ನು ಐದರ್ ಪರ್ಸೆಂಟೇಜಲ್ಲಿ ಕೊಡ್ತಾರೆ ಆರ್ ಅಮೌಂಟಲ್ಲಿ ಕೊಡ್ತಾರೆ. ಈ ಪ್ರಾಬ್ಲಮ್ನಲ್ಲಿ ಪರ್ಸೆಂಟೇಜಲ್ಲೂ ಕೊಡಲಿಲ್ಲ, ಅಮೌಂಟಲ್ಲೂ ಕೊಡಲಿಲ್ಲ, ಟ್ಯಾಕ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ, ಹಾಗಾಗಿ ಟ್ಯಾಕ್ಸ್ ನಿಲ್ ಬರ್ತಿದ್ದೀನಿ. 3 lakh ಮೈನಸ್ ನಿಲ್ ಆನ್ಸರ್ 3 lakh ಆಗುತ್ತೆ. EAT 3 lakh. ಲಾಸ್ಟ್ಗೆ ಲೆಸ್ ಪಿ ಫಾರ್ ಪ್ರಿಫರೆನ್ಸ್ ಡಿವಿಡೆಂಡ್. ಕ್ವಶನ್ನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ, ಹಾಗಾಗಿ ಪ್ರಿಫರೆನ್ಸ್ ಡಿವಿಡೆಂಡ್ ಬರಲ್ಲ. ಬರೋ ಆನ್ಸರ್ ಲಾಸ್ಟ್ಗೆ ಬರೋ ಆನ್ಸರ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. 3 lakh ಮೈನಸ್ 0 3 lakh. ಸೊ ಅಲ್ಲಿಗೆ ಫಾರ್ಮೇಟ್ ವೈಸ್ ನಾವು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಇನ್ನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಸೊ ಏನೇನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಆಪರೇಟಿಂಗ್ ಲಿವರೇಜ್ ಇದೆ, ಫಿನಾನ್ಷಿಯಲ್ ಲಿವರೇಜ್ ಇದೆ, ಕಂಬೈನ್ಡ್ ಲಿವರೇಜ್ ಇದೆ. ಈ 3 ಲಿವರೇಜನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ನೀವು ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು, 10 ಮಾರ್ಕ್ಸಿಗೆ ಕೇಳಿರೋವಂಥ ಪ್ರಾಬ್ಲಮ್. ಸೊ ಇದೇ ಥರ 2 ಕಂಪ್ನಿಯ ಇನ್ಫಾರ್ಮೇಷನ್ ಬೇಕಾದರೂ ಕೊಡ್ಬೋದು. 2 ಕಂಪ್ನಿ ಇನ್ಫಾರ್ಮೇಷನ್ ಕೊಟ್ಟರೆ ಇಲ್ಲಿ 2 ಕಾಲಮ್ ಹಾಕೊಂಡ್ರೆ ಆಯಿತು. 3 ಕಂಪ್ನಿಯ ಇನ್ಫಾರ್ಮೇಷನ್ ಕೊಟ್ಟರೆ 3 ಕಾಲಮ್ ಹಾಕೊಂಡ್ರೆ ಆಯಿತು. ಈಗ ಒಂದೇ ಕಂಪ್ನಿ ಇನ್ಫಾರ್ಮೇಷನ್ ಕೊಟ್ಟಿರೋದು, ಒಂದೇ ಅಮೌಂಟ್ ಇದೆ, ಸೊ ಒಂದೇ ಕಾಲಮ್ ಹಾಕೊಂಡಿದ್ದೀನಿ. ಈಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಆಪರೇಟಿಂಗ್ ಲೆವರೇಜ್. ಆಪರೇಟಿಂಗ್ ಲಿವರೇಜ್ಗೆ ಫಾರ್ಮುಲಾ ಏನು ಅಂತಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ನೀವು ಮಾಡಿರೋಂಥ ಫಾರ್ಮೇಟ್ನಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಕಾಂಟ್ರಿಬ್ಯೂಷನ್ 3,60,000 ಇದೆ. ಡಿವೈಡೆಡ್ ಬೈ EBIT ಕೂಡ ಅಲ್ಲೇ ಇದೆ, 3,20,000. ಡಿವೈಡ್ ಮಾಡಿದ್ರೆ ಆಪರೇಟಿಂಗ್ ಲಿವರೇಜ್ ಸಿಗತ್ತೆ. 3,60,000 ಡಿವೈಡೆಡ್ ಬೈ 3,20,000. ಸೊ ದ ಆನ್ಸರ್ ಈಸ್ 1.125. ಆನ್ಸರನ್ನು ನೀವು ಟೈಮ್ಸಲ್ಲಿ ಬರೀಬೇಕು. 1.125 ಟೈಮ್ಸ್. ಅಲ್ಲಿಗೆ ಆಪರೇಟಿಂಗ್ ಲಿವರೇಜ್ ಆಯಿತು. ನೆಕ್ಸ್ಟ್ ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್ಗೆ ಫಾರ್ಮುಲಾ ಏನು ಅಂತಂದರೆ EBIT ಡಿವೈಡೆಡ್ ಬೈ EBT. EBIT ಎಷ್ಟಿದೆ? ನೀವು ಮಾಡಿರುವಂಥ ಸೊಲ್ಯೂಷನ್ ನೋಡಿ. EBIT 3,20,000 ಇದೆ. ಡಿವೈಡೆಡ್ ಬೈ EBT ಎಷ್ಟಿದೆ? EBT 3 lakh ಇದೆ. EBIT ಡಿವೈಡೆಡ್ ಬೈ EBT ಮಾಡಿದಾಗ 3,20,000 ಡಿವೈಡೆಡ್ ಬೈ 3 lakh ಮಾಡಿದಾಗ ಬರೋವಂಥ ಆನ್ಸರ್ 1.06 ಬರುತ್ತೆ. ಬರೋವಂಥ ಆನ್ಸರನ್ನು ಟೈಮ್ಸಲ್ಲಿ ಬರೀಬೇಕು. 1.06 ಟೈಮ್ಸ್. ಲಾಸ್ಟ್ ಒನ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್ ಆದಮೇಲೆ ನೆಕ್ಸ್ಟ್ ಕಂಬೈನ್ಡ್ ಲಿವರೇಜ್. ಕಂಬೈನ್ಡ್ ಲಿವರೇಜ್ಗೆ ಫಾರ್ಮುಲಾ ಏನು ಅಂತಂದರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ನೀವು ಮಾಡಿರುವಂಥ ಸೊಲ್ಯೂಷನ್ ನೋಡಿ. ಆಪರೇಟಿಂಗ್ ಲಿವರೇಜ್ ಆನ್ಸರ್ ಎಷ್ಟಿದೆ? 1.125 ಇದೆ. ಫಿನಾನ್ಷಿಯಲ್ ಲಿವರೇಜ್ ಆನ್ಸರ್ ಎಷ್ಟಿದೆ? 1.06 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 1.125 ಇಂಟು 1.06. ಸೊ ದ ಆನ್ಸರ್ ಈಸ್ 1.1925. ಇದನ್ನು ಸೇಮ್ ಅದೇ ಥರನೇ ಟೈಮ್ಸಲ್ಲಿ ಬರೀಬೇಕು. ನೋಡಿ, ನಾನು ಸ್ಟಾರ್ಟಿಂಗ್ನಲ್ಲಿ ಫಾರ್ಮುಲಾಸ್ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ದೆ. EPS ಅನ್ನು ಕೊಡ್ಬೋದು, ಬಟ್ ಈ ಪ್ರಾಬ್ಲಮ್ನಲ್ಲಿ EPS ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿಲ್ಲ. ಒಂದು ವೇಳೆ ಕೊಟ್ಟಿದ್ರೆ ಹೇಗೆ ಮಾಡಬೇಕು? ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಲಾಸ್ಟಿಗೆ ಬಂದಿರೋಂಥ ಆನ್ಸರ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ನೋಡಿ, ಈ ಪ್ರಾಬ್ಲಮ್ನಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕೊಡಲಿಲ್ಲ. ಆ್ಯಂಡ್ ದೆನ್ EPS ಫೈಂಡ್ ಔಟ್ ಮಾಡೋಕ್ಕೆ ಕೂಡ ಕೊಡಲಿಲ್ಲ. EPS ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ರೆ ನಂಬರ್ ಆಫ್ ಶೇರ್ಸನ್ನು ಕೊಟ್ಟಿರ್ತಾರೆ. ನಂಬರ್ ಆಫ್ ಶೇರ್ಸ್ ಕೊಟ್ಟಿರ್ತಾರೆ. ಅವಾಗ EPS ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಜಸ್ಟ್ ಡಿವೈಡ್ ಮಾಡಿದ್ರೆ ನಿಮಗೆ EPS ಸಿಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ 3 ಲಿವರೇಜನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ರು. 3 ಲಿವರೇಜನ್ನು ಫೈಂಡ್ ಔಟ್ ಮಾಡಿ ಆಯಿತು. ಸೊ ಈ ಥರ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ 2-3 ಕಂಪ್ನಿಯ ಇನ್ಫಾರ್ಮೇಷನ್ ಕೊಟ್ಟರೆ 2-3 ಕಾಲಮ್ ಹಾಕ್ಕೊಂಡು, 3 ಕಂಪ್ನಿ ಇನ್ಫಾರ್ಮೇಷನ್ ಕೊಟ್ಟರೆ 3 ಕಾಲಮ್ ಹಾಕ್ಕೊಂಡು
ಇದೇ ಥರನೇ ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಲಾಸ್ಟಿಗೆ ಇಂಟರ್ಪ್ರಿಟೇಷನ್, ಯಾವ ಕಂಪನಿ ಬೆಸ್ಟ್ ಅಂತ ಹೇಳಿ ಇಂಟರ್ಪ್ರಿಟ್ ಮಾಡಿ ಅಂತ ಕೊಡ್ತಾರೆ. ಹಾಗೆ ಇಂಟರ್ಪ್ರಿಟ್ ಮಾಡಿ ಅಂತ ಕೊಟ್ಟಾಗ ಯಾವ ಕಂಪನಿಯ ಫಿನಾನ್ಷಿಯಲ್ ಲಿವರೇಜ್ ಜಾಸ್ತಿ ಇರುತ್ತೋ ಆ ಕಂಪನಿ ಬೆಸ್ಟ್ ಅಂತ ಬರೀಬೇಕು. ಆ ಸಿನಾರಿಯೋ ಬರೋದು ಯಾವಾಗ ಅಂತಂದರೆ 2-3 ಕಂಪ್ನಿ, ಒಂದಕ್ಕಿಂತ ಜಾಸ್ತಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಹೇಳ್ತಾರೆ. ಯಾವ ಕಂಪನಿಯ ಫಿನಾನ್ಷಿಯಲ್ ಲಿವರೇಜ್ ಜಾಸ್ತಿ ಇರುತ್ತೋ ಆ ಕಂಪನಿ ಬೆಸ್ಟ್ ಅಂತ ಬರೀಬೇಕು. ಸೊ ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. BCom ಫೈನಲ್ ಇಯರಿಗೆ ಸಂಬಂಧಪಟ್ಟಂಥ ಎಲ್ಲ ಸಬ್ಜೆಕ್ಟಿನ ವಿಡಿಯೋಗಳು ನಮ್ಮ ಚಾನಲಲ್ಲಿ ಲಭ್ಯ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.